ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬಹುಶಃ ಇವತ್ತು ಬೀದರ್ ಜಿಲ್ಲೆಯ ನೂರಾರು ಹಳ್ಳಿಗಳು ಕುಡಿಯುವ ನೀರಿಗಾಗಿ ಒಂದು ಕಾಲದಲ್ಲಿ ಪರದಾಡ್ತಾ ಇತ್ತು. ಆದ್ರೆ ಅವರಿಗೆಲ್ಲರಿಗೂ ಇವತ್ತು ಕುಡಿಯುವ ನೀರು ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕಾರಂಜ ಜಲಾಶಯ. ಈಗ ಅದೇ ಕಾರಂಜ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಏನಿದೆ ಆ ಒಂದು ಜಲಾಶಯಕ್ಕಾಗಿ ಯಾರು ಭೂಮಿಯನ್ನ ಕೊಟ್ಟಿದ್ರೋ ಅರ್ಧದಷ್ಟು ಜನ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಆದ್ರೆ ಅವರು ಭೂಮಿ ಕೊಟ್ಟಿದ್ದೇ ಪುಣ್ಯ ಅಂದ್ರೆ ನಮಗಿವತ್ತು ಕುಡಿಲಿಕ್ಕೆ ನೀರು ಸಿಗ್ತಾ ಇದೆ. ಇವತ್ತು ಜಿಲ್ಲೆಯ ದೊಡ್ಡ ದೊಡ್ಡ ನಗರ ಬೀದರ್, ಭಾಲ್ಕಿ, ಔರಾದ್ ಈ ಒಂದು ನಗರಗಳಿಗೆ ಕುಡಿಲಿಕ್ಕೆ ನೀರು ಸಿಗ್ತಾ ಇದೆ ಅಂದ್ರೆ ಕಾರಣ ಕಾರಂಜ ಜಲಾಶಯ. ಅದು ನಾನು ಒಬ್ಬನ್ನೇ ಹೇಳೋ ಮಾತಲ್ಲ, ಇಡೀ ಜಿಲ್ಲೆಯ ಜನರಿಗೆ ಗೊತ್ತಿದೆ. ಎಲ್ಲಿಂದ ನೀರು ಬರುತ್ತ್ರಿ ಅಂದ್ರೆ ಕಾರಂಜ ಜಲಾಶಯದಿಂದ ನೀರು ಬರುತ್ತ್ರಿ ನಮ್ಮೂರಿಗೆ. ನಮ್ಮೂರಿಗೆ ನೀರಿನ ಬರಗಾಲನೇ ಇಲ್ರಿ ಸಾಹೇಬ್ರೆ ಅಂತ ಈ ಭಾಲ್ಕಿ ಸೈಡು ಬೀದರ್ನ ರೈತರು ಯಾಕೆ ಹೇಳ್ತಾರೆ ಅಂದ್ರೆ, ಇಲ್ಲ ಸಾಹೇಬ್ರೆ ನಮಗೆ ನೀರಿನ ಬರಗಾಲ ಇಲ್ಲ, ನಾವು ಕಬ್ಬು ಬೆಳಿತೀವಿ, ಎರಡೆರಡು ಬೆಳೆ ಬೆಳಿತೀವ್ರಿ. ಅದಕ್ಕೆಲ್ಲದಕ್ಕೂ ಕ್ರೆಡಿಟು ಕಾರಂಜ ಜಲಾಶಯ. ಅಂದಿನ ಕಾಲದಲ್ಲಿ ಒಳ್ಳೆಯ ವಿಚಾರವನ್ನಿಟ್ಟುಕೊಂಡು ಕಾರಂಜ ಜಲಾಶಯವನ್ನು ನಿರ್ಮಿಸಿದ್ರು. ಅದು ನಿರ್ಮಿಸಿದ್ದಕ್ಕೆ ಇವತ್ತು ಜಿಲ್ಲೆ ಸಾಕಷ್ಟು ಸಮೃದ್ಧಿಯಾಗಿದೆ. ಕುಡಿಯುವ ನೀರಿನ ಇಲ್ಲ ಅಂದ್ರೆ ಬಹಳಷ್ಟು ಪರದಾಟವನ್ನು ನಡೆಸಬೇಕಾಗ್ತಿತ್ತು. ಆದರೆ ಎಲ್ಲದಕ್ಕೂ ಸೊಲ್ಯೂಷನ್ ನಮ್ಮ ಕಾರಂಜ ಜಲಾಶಯ. ಆದರೆ ಕಾರಂಜಕ್ಕೆ ಆ ಜಲಾಶಯ ಕಟ್ಟಲಿಕ್ಕೆ ಯಾರ್ಯಾರು ಭೂಮಿ ಕೊಟ್ಟರು ಅರ್ಧದಷ್ಟು ಜನ ಸರಿಯಾದ ಪರಿಹಾರ ಸಿಕ್ಕಿಲ್ಲ, ವೈಜ್ಞಾನಿಕ ಪರಿಹಾರ ಸಿಕ್ಕಿಲ್ಲ ನಮಗೆ ಅಂತ ಕಣ್ಣೀರು ಹಾಕೋದು ಸರ್ವಸಾಮಾನ್ಯ. ನಿಮಗೆ ಗೊತ್ತಿದೆಯೋ ಇಲ್ವೋ, ನಾವು ಆ ಭಾಗಗಳಲ್ಲಿ ಕಾರಂಜ ಜಲಾಶಯದ ಸುತ್ತಮುತ್ತಲಿನ ಒಂದು 28-30 ಹಳ್ಳಿಗಳು ಏನಿದಾವೆ, ಆ ಹಳ್ಳಿಗಳ ಸೈಡಲ್ಲಿ ಹೋದಾಗ ಅವರೊಂದು ಮಾತು ಹೇಳ್ತಾರೆ, ಸರ್ ಈ ಕಾರಂಜ ಜಲಾಶಯ ಆಗೋದಕ್ಕಿಂತ ಮುಂಚೆ ನಮ್ಮ ಅಜ್ಜ ಶ್ರೀಮಂತ ಸರ್, ಊರಿಗೆ 50 ಎಕರೆ ಹೊಲ ಇತ್ತು ಸರ್. ಕಾರಂಜ ಜಲಾಶಯ ಆಗಿದ್ದಕ್ಕೆ ನಮ್ಮ ಹೊಲ ಕಳೆದುಕೊಂಡೇವು ಸರ್. ಇವತ್ತು ನಾನು ಲೇಬರ್ ಕೆಲಸ ಮಾಡ್ತಾ ಇದ್ದೀನಿ ಸರ್, ನಾನು ಬಂಗಾರದ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ನಾನು ಬೇರೆ ವೈನ್ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಮ್ಮ ಅಜ್ಜಂದು 50 ಎಕರೆ ಆಸ್ತಿ ಸರ್, ಆದ್ರೆ ಏನ್ ಮಾಡೋಣ, ರೋಡಿಗೆ ಬಂದಿದೆ ನಮ್ಮ ಸಂಸಾರ ಅಂತ. ಈ ಮಾತು ನನಗೊಬ್ನಿಗೆ ಹೇಳಿದ್ದಲ್ಲ, ನಮ್ಮ ವರದಿಗಾರ ಯಾರೇ ಹೋದ್ರು ಆ ಭಾಗದ ಜನ ಹೇಳ್ತಾರೆ. ಒಂದಷ್ಟು ಜನ ಪರಿಹಾರವನ್ನ ತೆಗೆದುಕೊಂಡಿದ್ದಾರೆ, ಬೀದರ್ನಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ, ಅಕ್ಕಪಕ್ಕದ ಪಟ್ಟಣಗಳಿಗೆ ಸೆಟ್ಲ್ ಆಗಿದ್ದಾರೆ, ಅವರು ಆರ್ಥಿಕರಾಗಿ ಸಬಲರಾಗಿದ್ದಾರೆ. ಅದನ್ನ ಅಲ್ಲಗೆಳಿಲಿಕ್ಕೂ ಆಗಲ್ಲ. ಆದ್ರೆ ಒಂದಷ್ಟು ಜನ ಮುಗ್ದ್ರು, ಯಾರಿಗೆ ಸರಿಯಾಗಿ ಪರಿಹಾರ ಸಿಕ್ಕಿಲ್ಲ. ಅವ್ರ ಕುಟುಂಬಗಳು ಆ 29 ಹಳ್ಳಿಯ ಸುಮಾರು ಒಂದು 25-30 ಹಳ್ಳಿಗಳು ಏನಿದಾವೆ, ಆ ಹಳ್ಳಿಗಳ ಜನರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಕಾರ ವೈಜ್ಞಾನಿಕ ಪರಿಹಾರ ನೀಡ್ತೀವಿ ಅಂತ ಹೇಳಿದ್ರು. 3 ಬಜೆಟ್ ಮಂಡನೆ ಮಾಡಿದ್ರು, ಇಲ್ಲಿ ತನಕ ವೈಜ್ಞಾನಿಕ ಪರಿಹಾರ ಇಲ್ಲ. ಈ ಕುರಿತು ಬಹಳಷ್ಟು ಸುದೀರ್ಘವಾಗಿ ಕಾರಂಜ ಸಂತ್ರಸ್ತರು ಹೋರಾಟವನ್ನು ಮಾಡಿದ್ರು. ಆ ಹೋರಾಟ ಕೊನೆಗೂ ಇಲ್ಲ, ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡೋಣ, ಒಂದು ಕಮಿಟಿ ರಚನೆ ಮಾಡೋಣ ಅಂತ ಕಮಿಟಿ ರಚನೆ ಮಾಡಿದ್ರು. ಆ ಕಮಿಟಿ ಇನ್ನೂ ವರದಿ ಕೊಟ್ಟಿಲ್ಲ, ಆದರೆ ಹೋರಾಟವನ್ನು ರೈತರು ಕೈ ಬಿಟ್ಟಿದ್ರು. ಇವತ್ತು ಸೆಷನ್ನಲ್ಲಿ ನಿನ್ನೆ ಸೆಷನ್ನಲ್ಲಿ ಬೀದರ್ನ ದಕ್ಷಿಣ ಕ್ಷೇತ್ರದ ಶಾಸಕರಾದಂತ ಶೈಲೇಂದ್ರ ಬೆಲ್ದಾಳೆ ಅವರು ಕಾರಂಜ ರೈತರ ಸಂತ್ರಸ್ತರ ಕಣ್ಣೀರನ್ನ ಬಹಳಷ್ಟು ಹತ್ತಿರದಿಂದ ನೋಡಿದಂತ ಶಾಸಕರು ಸದನದಲ್ಲಿ ಧ್ವನಿ ಎತ್ತಿ ಪಾಪ ಆ ಶಾಸಕರು 2-3 ಸಲ ಕೈ ಮುಗಿದು, ಸದನಕ್ಕೆ ಕೈ ಮುಗಿದು, ಸ್ಪೀಕರ್ ಅವರಿಗೆ ಕೈ ಮುಗಿದು ಮನವಿ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಿದೆ ಈ ಭಾಗದ ರೈತರು ಎಷ್ಟೊಂದು ಕಷ್ಟದಲ್ಲಿದ್ದಾರೆ ಅಂತ. ಪಾಪ 3 ಸಲ ಕೈ ಮುಗಿದು ಸದನಕ್ಕೆ, ಇಲ್ಲ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ಮಾನವೀಯತೆ ದೃಷ್ಟಿಯಿಂದ ಆದರೂ ಒಂದು ದೊಡ್ಡ ಮಟ್ಟದ ಪ್ಯಾಕೇಜ್ ಘೋಷಣೆ ಮಾಡಿ ಅಂತ ನೀರಾವರಿ ಸಚಿವರಿಗೆ ಪ್ರಶ್ನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾರೆ. ಶೈಲೇಂದ್ರ ಬೆಲ್ದಾಳೆ ಅವರು ಸೆಷನ್ನಲ್ಲಿ ಏನಾಯ್ತು ಅವರ ಸಂಭಾಷಣೆ, ಪ್ರಿಯಾಂಕ್ ಖರ್ಗೆ ಅವರ ನಡುವೆ ನಡೆದಂತ ಸಂಭಾಷಣೆ ಏನಾಯ್ತು ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ, ಆಮೇಲೆ ಸುದ್ದಿಯ ಕುರಿತು ಮಾತನಾಡ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 2037 ಮಾನ್ಯ ನೀರಾವರಿ ಸಚಿವರಿಗೆ ಕೇಳಕ್ಕೆ ಇಚ್ಛಪಡ್ತೀನಿ ತಮ್ಮ ಮೂಲಕ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸರ ಅಧ್ಯಕ್ಷರೇ. ಯಾಕಂದ್ರೆ ಬೀದರ್ ಜಿಲ್ಲೆಯ ಕಾರಂಜ ನೀರಾವರಿ ಯೋಜನೆ ಭಾರಿ ಬೆಲೆ ಬಾಳುವ ಫಲವತ್ತಾದ ಭೂಮಿಯನ್ನು ಮಾನ್ಯ ಕಾರಂಜದಲ್ಲಿರುವ 24,000 ಎಕರೆ ಜಮೀನನ್ನು ನೀರಾವರಿ ಇಲಾಖೆಗೆ ಕೊಟ್ಟಿತ್ತು ಅಧ್ಯಕ್ಷರೇ. ಸುಮಾರು ಒಂದು 28 ಗ್ರಾಮಗಳು ಮುಳುಗಡೆಯಾಗಿ ಅಧ್ಯಕ್ಷರೇ, ಅದರಲ್ಲಿ ಸಂಪೂರ್ಣವಾಗಿ 9 ಗ್ರಾಮಗಳು ಜಲಾವೃತಿ ಆಗಿ ಅಧ್ಯಕ್ಷರೇ. ಒಂದು 60,000 ಜನರು ಎಫೆಕ್ಟೆಡ್ ಆಗಿರೋ ಅಧ್ಯಕ್ಷರೇ. ಸುಮಾರು ಏನಿದು ಕಾರಂಜಿ ಯೋಜನೆಗೆ ಜಮೀನನ್ನು ತಗೊಂಡಿದ್ರು ಸರ್ಕಾರ 1972-73
ಸುಮಾರು ಆ ನೀರ್ಲಿಂದ ಭಾಲ್ಕಿ, ಹುಮ್ನಾಬಾದ್, ಔರಾದ್, ಬೀದರ್ ಈ 4 ತಾಲೂಕುಗಳ ನೀರು ಪೂರೈಕೆ ಆಗ್ತದೆ ಅಧ್ಯಕ್ಷರೇ. ಮತ್ತೆ ನಮ್ಮ RDPR ಕೂಡ ಮಲ್ಟಿ ವಿಲೇಜ್ ಸ್ಕೀಮ್, 3 ಮಲ್ಟಿ ವಿಲೇಜ್ ಸ್ಕೀಮ್ ಇದೇ ನೀರ್ಲಿಂದ ನೀರು ಕುಡಿತಾ ಇದಾರೆ ಅಧ್ಯಕ್ಷರೇ. ಬಟ್ ಅವರು ಬೇಡಿಕೆ ಕಳೆದ 2024 ಡಿಸೆಂಬರ್ ಅಲ್ಲಿ ಅಹೋರಾತ್ರಿ ಧರಣಿ ಸುಮಾರು 2 ವರ್ಷ ಅಂದ್ರೆ 890 ದಿನ ಅಹೋರಾತ್ರಿ ಧರಣಿ ಕೂತಿರಿ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ. ತಾವೇ ವಿಷ ತಗೊಂಡಿದಾಗ ಡಿಸೆಂಬರ್ 24 ಅಲ್ಲಿ ನನ್ನ 0 ವರ್ಷದಲ್ಲಿ ಅವಕಾಶ ಕೊಟ್ಟಿದ್ರು ಅಧ್ಯಕ್ಷರೇ. ಅವಕಾಶ ಕೊಟ್ಟಿದ್ದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಗಳು ಜಿಲ್ಲೆ ಎಲ್ಲಾ 2 ಸಚಿವರಿಗೆ ಎಲ್ಲಾ ಪಕ್ಷಾತೀತವಾಗಿ ಎಲ್ಲರಿಗೆ ಕರೆದು ಒಂದು ಕಮಿಟಿ ರಚನೆ ಮಾಡಿದ್ರು. ಪ್ರಶ್ನೆ ಶೈಲೇಂದ್ರ ಉತ್ತರಲ್ಲಿ ಏನಿದೆ ಕ್ವಶನ್ ಕೇಳಿ, ಮತ್ತೆ ಇನ್ನು ಬಜೆಟ್ ಅಲ್ಲಿ ಮಾತಾಡ್ಲಿಕ್ಕಿದೆ. ಕಾಲಿಂಗ್ ಕ್ವಶನ್ ಆ ಒಂದು ಕಮಿಟಿ ರಚನೆ ಆಗಿತ್ತು ಅಧ್ಯಕ್ಷರೇ ಏಪ್ರಿಲ್ 2025ರಲ್ಲಿ. ಅದು ಇದರಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದಾರೆ 13/11/2025 ವರದಿ ನೀಡಿರ್ತಾರೆ ಅಂತ. ಆ ವರದಿಯಲ್ಲಿ ಏನಿದೆ ಅಂತ ಮಾನ್ಯ ಸಚಿವರಿಗೆ ತಮ್ಮ ಮೂಲಕ ನಾನು ಕೇಳಕ್ಕೆ ಇಚ್ಛಪಡ್ತೀನಿ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಈ ಕಾರಂಜ ಮುಳುಗಡೆ ಸಂತ್ರಸ್ತರ ಬೇಡಿಕೆಗಳ ಬಗ್ಗೆ 2014ನಲ್ಲೇ ಒಂದು ಅಡಿಷನಲ್ ಚೀಫ್ ಸೆಕ್ರೆಟರಿಯ ರಿಪೋರ್ಟ್ ಮೇರೆಗೆ ಅವರ ಬೇಡಿಕೆಗಳನ್ನು ತಿರಸ್ಕಾರ ಆಗಿತ್ತು. ಯಾಕಂದರೆ ಆಗಲೇ ನಾವು ಅವರಿಗೆ ಏನು ಪರಿಹಾರ ಕೊಡಬೇಕಾಗಿತ್ತು ಕಾನೂನು ಪ್ರಕಾರವನ್ನು ನೀಡಿದ್ವಿ. ಆದರೂ ಕೂಡ ನಮ್ಮ ಜನರು ಪ್ರತಿಭಟನೆ ಮಾಡ್ತಾ ಇದ್ರು. ಅದಾದಮೇಲೆ 2024ನಲ್ಲಿ ಡಾಕ್ಟರ್ ಶೈಲೇಂದ್ರ ಅವರು ಇದನ್ನು ಪ್ರಸ್ತಾಪ ಮಾಡಿದಾಗ ಅವರ ಒಂದು ಮನವಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೆಳಗಾವಿನಲ್ಲಿ ಒಂದು ಸಭೆ ಕರೆಸಿದ್ರು. ಎಲ್ಲರಿಗೂ ಕರೆಸಿ ಏನು ಮಾಡ್ಬೋದು ಅಂತ ಅವ್ರ ಹತ್ರ ಸಲಹೆ ಮಾಡಿದ ಮೇಲೆ ಕಲಬುರಗಿ ವಲಯದ ಪ್ರಾದೇಶ ಆಯುಕ್ತರ ನೇತೃತ್ವದಲ್ಲಿ ಒಂದು ಕಮಿಟಿ 7/4/2025 ಮಾಡಿದರು. ಆಯುಕ್ತರು ರೀಜನಲ್ ಕಮಿಷನರ್ ಅವರು 13/11/2025 ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಅದು ಕಾನೂನು ಇಲಾಖೆ, ಕಂದಾಯ ಇಲಾಖೆ ಹಾಗೂ ನಮ್ಮ ಆರ್ಥಿಕ ಇಲಾಖೆಗೆ ಅವರ ಅಭಿಪ್ರಾಯಕ್ಕೆ ಹೋಗಿದೆ. ಅವರ ಅಭಿಪ್ರಾಯಗಳೆಲ್ಲ ಬಂದ ನಂತರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಿರ್ಧಾರ ತಗೋತಾರೆ. ಯಾಕಂದ್ರೆ RC ಕಮಿಟಿ ರಿಪೋರ್ಟ್ ಒಂದೇ ಅಷ್ಟೇ ಅಲ್ಲ ಅಧ್ಯಕ್ಷರೇ, ಅವರು ರಿಪೋರ್ಟ್ ಅನ್ನ ACS ರಿಪೋರ್ಟಿಗೆ ಹೋಲಿಕೆ ಮಾಡಬೇಕಾಗ್ತದೆ. ಅದಾದ್ಮೇಲೆ ಕಾನೂನು ಇಲಾಖೆಯಿಂದ ಮತ್ತೆ ಕಂದಾಯ ಇಲಾಖೆಯಿಂದ ಏನು ಬರುತ್ತೆ ನೋಡ್ಕೊಂಡು ಆರ್ಥಿಕ ಇಲಾಖೆಗೆ ಸಬ್ಮಿಟ್ ಮಾಡಿಬಿಟ್ಟು ಆಮೇಲೆ ಉಪಮುಖ್ಯಮಂತ್ರಿಗಳು ಮಾನ್ಯ ಶಾಸಕರಿಗೆ ಮತ್ತೊಂದು ಸಭೆ ಕರೆದಿ ಅದು ಏನು ತೀರ್ಮಾನ ಸರ್ಕಾರದಿದೆ ಅಂತ ತಿಳಿಸ್ತಾರೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, 2004-5ರಲ್ಲಿ ಮಾನ್ಯ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಇದ್ದಾಗ ವಿಶೇಷ ಪ್ಯಾಕೇಜ್ ಮಾಡಬೇಕಂತ ಹೈಪವರ್ ಕಮಿಟಿ ರಚನೆ ಆಗಿತ್ತು ಅಧ್ಯಕ್ಷರೇ. 60 ಕೋಟಿ ಪ್ಯಾಕೇಜ್ ಕೊಡ್ತೀರಂತ ಮಾಡಿದ್ರು. ಆಮೇಲೆ ಅಧಿಕಾರಿಗಳು, ಆ ಸಮಯದಲ್ಲಿ ಇದ್ದಂತ ಅಧಿಕಾರಿಗಳು ಸ್ವಲ್ಪ ಮಿಸ್ಗೈಡ್ ಮಾಡಿದ್ರು. ಬೇರೆ ಕಡೆ ಕೊಟ್ಟರು ಎಲ್ಲ ಕಡೆ ಕೊಡ್ಬೇಕಾಗ್ತದೆ, ಹಂಗ ಹಿಂಗ ಅಂತ ಕೆಲವು ಮಾತಾಡಿದ್ರು. ಅದಾದ್ಮೇಲೆ ಮತ್ತೆ ಸರ್ಕಾರಗಳು ಚೇಂಜಸ್ ಅದು ಕಂಟಿನ್ಯೂ ಆಗುವಂತೂ ಈ ಒಂದು ಹಂತಕ್ಕೆ ಬಂದೇ ಅಧ್ಯಕ್ಷರೇ. ಪಾಪ ಅವರು ಎಲ್ಲ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಈ ಕಡೆ ಎಲ್ಲ ಗುಳೆ ಹೋಗಿರೋ ಅಧ್ಯಕ್ಷರೇ. ಸುಮಾರು ಒಂದು 50-60 ಸಾವಿರ ಜನ ಎಫೆಕ್ಟೆಡ್ ಇದ್ದಾರೆ ಅಧ್ಯಕ್ಷರೇ. ಎಲ್ಲಾ ಕಡು ಬಡು ಎಲ್ಲಾ ಸಮಾಜದವ್ರು ಇದ್ದಾರೆ ಅಧ್ಯಕ್ಷರೇ. ನನಗೇನಂದ್ರೆ ವಿಶೇಷ ಪ್ಯಾಕೇಜ್ ಸ್ವಲ್ಪ ಕೋರ್ಟ್ ಹೋಗಿದ್ದಾರೆ 1990 ಒಂದೇ ನಿಮಿಷದಲ್ಲಿ ಮುಗಿಸಿದ ಅಧ್ಯಕ್ಷರೇ. 40 ರೈತರದ ಅಧ್ಯಕ್ಷರೇ, ದಯವು 1 ನಿಮಿಷದಲ್ಲಿ ಕೂಡ ನಾನು ಮುಗಿಸ್ತೀನಿ. 1990ರಲ್ಲಿ ಎಲ್ಲರೂ ಕೋರ್ಟಿಗೆ ಹೋಗಿರೋ ಕೆಲವರು. ಅದನ್ನ ಮೊನ್ನೆ 2015ರಲ್ಲಿ ಆರ್ಡರ್ ಆಯ್ತು. ಕೆಲವರಿಗೆ 28,000 ರೂಪಾಯಿ ಪರ್ ಎಕರೆ ಆಯ್ತು. ಅದು ವಿತ್ ಇಂಟ್ರೆಸ್ಟ್ ಕೊಟ್ರೆ 15 ಲಕ್ಷ ಪರ್ ಎಕರೆ ಕೊಟ್ಟಿದ್ದಾರೆ. ಬಾಪೂರು, ನಿಡವಂಚ, ಬಂಬುಳ್ಗಿ, ರೇಕುಳ್ಗಿ, ಖೇಣಿ, ರಂಜೋಳ. ನಾನು ಅದೇ ಅಂತ ಇದ್ದೀನಿ, 15 ಲಕ್ಷ ನಾನು ಕನ್ಕ್ಲೂಡ್ ಭಾಷಣ ಮಾಡೋದು ಅಂದ್ರೆ ಪ್ರತಿ ಒಂದು ಕುಟುಂಬಕ್ಕೆ 50 ಲಕ್ಷ ಕೊಟ್ಟು ಆಸ್ ಪರ್ ಕ್ಯಾಲ್ಕುಲೇಷನ್ ನೀರಾವರಿ ಇಲಾಖೆ 2800 ಇದೆ DC ವರದಿ ಪ್ರಕಾರ, ಜಿಲ್ಲಾಧಿಕಾರಿ ವರದಿ ಪ್ರಕಾರ. ನಾನಂತ ಇದೀನಿ ಇಷ್ಟೊಂದು 5 ಗ್ಯಾರಂಟಿ ಕೊಟ್ಟಿದ್ರಿ, 56,000 ಕೋಟಿ ಖರ್ಚು ಮಾಡ್ತಾ ಇದೀರಿ. ಇದನ್ನು ರೈತರೇ ಇದಾರೆ, ಎಲ್ಲಾ ಸಮಾಜದವರು ಇದಾರೆ. ನಾನು ಮನವಿ ಮಾಡ್ತೀನಿ, ಕೈ ಜೋಡಿಸ್ತಾ ಮಗ. 40 ವರ್ಷದ ರೈತರು ಬೀದಿಗಿದ್ದಾರೆ ಅಧ್ಯಕ್ಷರೇ. 1,000 ಕೋಟಿ ಕೊಟ್ಟು ಒಂದು ವಿಶೇಷ ಪ್ಯಾಕೇಜ್ ಕೊಟ್ಟು ಮಾನವೀಯತೆ ದೃಷ್ಟಿಯಿಂದ, ಇದು ಕಾನೂನದಲ್ಲಿ ಬರ್ತದೋ ಬಿಡುತ್ತದೋ ಅದು ನಿಮಗ್ ಗೊತ್ತು, ಸರ್ಕಾರ ಗೊತ್ತು. ಮಾನವೀಯತೆ ದೃಷ್ಟಿಯಿಂದ 1,000 ಕೋಟಿ ಅನುದಾನ ಕೊಟ್ಟು ಆ ಎಲ್ಲಾ ಹೋರಾಟಗಾರರಿಗೆ ಒಂದು ಶಾಂತಿ ಮಾಡಬೇಕು, ಅವ್ರ ಕುಟುಂಬ ನಗು ಪ್ರಯತ್ನ ಈ ಸರ್ಕಾರ ಮಾಡಬೇಕಂತ ನಾನು
ಸ್ಪೀಕರ್ ಅವರಿಗೆ ನಾನು ಮಂತ್ರಿಯವರಿಗೆ ಕೇಳಕ್ಕಿಚ್ಚ, ಅವರು ನಮ್ಮ ಜಿಲ್ಲೆಯವರು, ಇಲ್ಲಿ ನೀರು ಅವ್ರ ಬಾಲ್ಕಿ ತಾಲೂಕು, ಅವರು ಅಲ್ಲೇ ಹುಟ್ಟಿದವರು, ಅವರು ಕೂಡ ಇಲ್ಲಿಂದ ನೀರು ಕುಡಿತಾ ಇದ್ದಾರೆ. ದಯವಿಟ್ಟು ಇದಕ್ಕೇನಾದ್ರೂ ಒಂದು. ಮಾನ್ಯ ಅಧ್ಯಕ್ಷರೇ, ಅವರ ಭಾವನೆಗಳು ಅರ್ಥ ಆಗುತ್ತೆ ಅಧ್ಯಕ್ಷರೇ. ಎಲ್ಲರ ಕ್ಷೇತ್ರದಲ್ಲೂ ಈ ಸಮಸ್ಯೆ ಇದ್ದೇ ಇದೆ, ನನ್ನ ಕ್ಷೇತ್ರದಲ್ಲೂ ಇದೆ. ಸನ್ನತಿ ನೀರಾವರಿದಿರ್ಬೋದು, ನಮ್ಮ ಯಾವ್ದು ಕಲಬುರಗಿ ಸಿಮೆಂಟ್ ಕಾರ್ಖಾನೆ ಅವರ ಭೂಸ್ವಾಧೀನದಿರ್ಬೋದು, ಅಫಜಲ್ಪುರ್ನಲ್ಲಿ, ಎಲ್ಲರದ್ರಲ್ಲೂ ಇದೆ ಅಧ್ಯಕ್ಷರೇ. ಆದರೆ ನಾವು ಏನೇ ಮಾಡಿದ್ರು ಕೂಡ ನಾವು ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕಾಗ್ತದೆ. ಅಂಥದ್ದು ಪರಿ ಏನಾದರೂ ಅನ್ಯಾಯ ಆಗಿದೆ, ಏನು ಕಾನೂನು ಹೋರಾಟನೇ ಮೊರೆ ಹೋಗ್ಬೇಕಾಗ್ತದೆ. ಆದರೂ ಕೂಡ ನೀವು ಹೇಳಿದಿರ ಅಂದ್ಬಿಟ್ಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿದ್ದಾರೆ, ಒಂದು ಕಮಿಟಿಯನ್ನ ರಚನೆ ಮಾಡಿದ್ದಾರೆ, ಆ ಕಮಿಟಿ ವರದಿಯನ್ನ ಸಂಬಂಧಪಟ್ಟಂತ ಇಲಾಖೆದವ್ರಿಗೆ ಕಳಿಸಿದ್ದಾರೆ. ಏನ್ ಮಾಡಿದ್ರು ನಾವು ಅದೇ ಚೌಕಟ್ಟಿನಲ್ಲಿ ಮಾಡಬೇಕಾಗ್ತದೆ ಅಧ್ಯಕ್ಷರೇ. ನಾವು ಇಮೋಷನಲಿ ನಾವು ಏನೇ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಮಾನ್ಯ ಶಾಸಕರ ಹತ್ರ ನನ್ನ ಮನವಿ ಇಷ್ಟೇ, ಇಷ್ಟೊಂದು ತಾಳ್ಮೆಯಿಂದ ಇದ್ದೀರಾ, ರಿಪೋರ್ಟ್ ಬರಲಿ, ಎಲ್ಲ ಇಲಾಖೆಯವರು ಕೊಡ್ಲಿ, ಏನಿರ್ತದೆ ಕಾನೂನಾತ್ಮಕವಾಗಿ ನಮ್ಮ ಕಡೆಯಿಂದ ಆಗ್ತದೆ. ನಾವು ರೈತರ ಪರವಾಗೇ ಇರೋದು. ಈಗ ಮೊನ್ನೆ UKP ನಲ್ಲಿ ಕಾನೂನಾತ್ಮಕವಾಗಿ ಕೊಡ್ಬೋದಾಗಿತ್ತು, ನಾವು ಕೊಟ್ಟಿದ್ದೀವಿ. 40 ಲಕ್ಷ ಹಲವಾರು ಕಡೆನೂ ಮಾಡ್ತಾ ಇದೀವಿ, ಇಲ್ಲ ಅಂತಿಲ್ಲ. ಬಟ್ ಐ ಕೆನಾಟ್ ಕ್ರಾಸ್ ದ ಬೌಂಡ್ರೀಸ್, ದ ಫ್ರೇಮ್ವರ್ಕ್ ಆಫ್ ಲಾ. ಸೊ ಅದನ್ನ ದಯವಿಟ್ಟು ಅದೇನ್ ಬರುತ್ತೆ ನೋಡ್ಕೊಂಡು ಮಾನ್ಯ ಶಾಸಕರು ತಿಳಿಸ್ತೀವಿ. ಸತೀಶ್ ರೆಡ್ಡಿ, ವಿಶೇಷ ಪ್ಯಾಕೇಜ್ ರವಿಶಂಕರ್. ಎಸ್ ಕೇಳಿದ್ರಲ್ಲ, ಈ ಮಟ್ಟಿಗೊಂದು ಸಂಭಾಷಣೆ ನಡೀತು. ಈಗ ಎಮೋಷನಲ್ ಆಗಿ ಸುದ್ದಿ ಹೇಳಿ ಜನರ ಸಿಂಪತಿ ಗಿಟ್ಟಿಸ್ಕೊಳ್ಳೋದು ನನಗೂ ಬೇಕಾಗಿಲ್ಲ. ಶೈಲೇಂದ್ರ ಬೆಲ್ದಾಳೆ ಅವರು ಎಮೋಷನಲ್ ಆಗಿ ಅಲ್ಲಿ ಮಾತಾಡೋದು ಅವರಿಗೂ ಬೇಕಾಗಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಎಮೋಷನಲ್ ಆಗಿ ಮಾತಾಡಬೇಡಿ ಅಂತ ಅವರಿಗೂ ಬೇಕಾಗಿಲ್ಲ. ಇಲ್ಲಿ ಎಮೋಷನಲ್ ಆಗಿ ಯಾರೂ ಮಾತಾಡುವಂತ ಅನಿವಾರ್ಯತೆ ಅವಶ್ಯಕತೆ ಇಲ್ಲ. ಆದರೆ ರೈತರ ವಿಷಯ ಅಂತ ಬಂದಾಗ ಭಾವನಾತ್ಮಕವಾಗಿ ಮಾತನಾಡಲೇಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಎಲ್ಲಾದ್ರೂ 1 ಎಕರೆ 2 ಎಕರೆ ಕಳೆದುಕೊಂಡ್ರೆ ಸರ್ಕಾರ ಕೋರ್ಟಿಗೆ ಹೋಗ್ಬೇಕು, ಕೋರ್ಟ್ ಹೋಗಿ ಏನೋ ನ್ಯಾಯ. ಸಾವಿರಾರು ಎಕರೆ ಹೋಗಿದೆ ಮತ್ತು 25ರಿಂದ 30 ಹಳ್ಳಿಯ ಒಂದಿಷ್ಟು ಪ್ರತಿಷ್ಠಿತ ಕುಟುಂಬಗಳು ಕೂಡ ಬೀದಿಗೆ ಬಂದಿವೆ. ಮತ್ತೊಂದಿಷ್ಟು ಹಳ್ಳಿಯ ಜನರ ಬದುಕು ಸಾಕಷ್ಟು ದುಸ್ತರವಾಗಿ ಹೋಗಿದೆ. ಈಗ ಅಲ್ಲಿ ಹೊಲದಲ್ಲಿ ಹೋಗಿ ಉಳಿಮೆ ಮಾಡಲಿಕ್ಕೆ ನೀರಿರುತ್ತೆ, ಅಲ್ಲಿ ಉಳಿಮೆ ಮಾಡೋಕ್ಕೂ ಬರಲ್ಲ. ಇಲ್ಲ ನಾವು ಕೊಟ್ಟಿದ್ದು ಇಷ್ಟು ದಿನ ನೀರು ನಿಂತ್ಕೊಡ್ತು, ಈಗ ನಾವು ಬಿತ್ತನೆ ಮಾಡ್ಕೊಂಡು ಆರಾಮಾಗಿರ್ತೀವಿ ಅಂದ್ರೆ ಬಿತ್ತನೆ ಮಾಡೋಕ್ಕೂ ಬರಲ್ಲ. ಈಗ ಅವ್ರಿಗೆ ಭೂಮಿನೂ ಇಲ್ಲ. ವ್ಯವಸಾಯ ನಂಬಿದಂಥವ್ರು ಏನು ಮಾಡಬೇಕು ಹೇಳಿ? ಮೊನ್ನೆ ಸುರೇಶ್ ತಂಗಡಿಗೆ ಅವರು, ಸಚಿವ ತಂಗಡಿಗೆ ಅವರು ಹೇಳ್ತಾರೆ, ಇಲ್ಲ ಅವರಿಗೆ ಒಂದು ರಿಸರ್ವೇಶನ್ ಕೊಡ್ತೀವಿ ಇಂತಿಷ್ಟು, ಮತ್ತು KKDBಯಿಂದ ಏನೋ ಯೋಜನೆ ಮಾಡ್ತೀವಿ. ಸಾಹೇಬ್ರೆ, ಯೋಜನೆ ಅವೆಲ್ಲ ಯಾಕೆ? ಅವರು ಭೂಮಿಯನ್ನ ಕಳೆದುಕೊಂಡಿದ್ದಾರೆ, 10 ಎಕರೆ ಕಳೆದುಕೊಂಡಿದ್ದಾರೆ ಅಂದ್ಕೊಳ್ಳಿ. ಈಗ 3 ಮಕ್ಕಳಿದ್ದಂಥ ತಂದೆ 10 ಎಕರೆ ಕಾರಂಜ ಇದರಲ್ಲಿ ಭೂಮಿ ಕಳೆದುಕೊಂಡ್ರೆ 10 ಎಕರೆ ಪಟ್ಟಾದಾರ ಅಥವಾ 10 ಎಕರೆ ಭೂಮಿ ಉಳ್ಳುವಂತಹ ಮಾಲೀಕ ಕಾರಂಜ ಜಲಾಶಯದಲ್ಲಿ ಭೂಮಿ ಕಳೆದುಕೊಂಡಾಗ ಆತನಿಗೆ 3 ಮಕ್ಕಳಿದ್ದಾಗ 3 ಮಕ್ಕಳು ಹೆಂಗ್ರಿ ಬದುಕಬೇಕು ಸ್ವಾಮಿ? ನೀವು ಯೋಜನೆ ಮಾಡಿ ಒಬ್ರಿಗೆ ನೌಕರಿ ಕೊಡ್ತೀರಿ, ಇನ್ನಿಬ್ರು ಏನು ಮಾಡ್ಬೇಕು? ಅವ್ರು ಏನ್ ತಪ್ಪು ಮಾಡಿದ್ದಾರೆ? ಭೂಮಿ ಹುಟ್ಟಿದ್ದೇ ತಪ್ಪಾಯ್ತಾ ಹಾಗಿದ್ರೆ? ಅವರು ಕಾರಂಜಕ್ಕೆ ಭೂಮಿ ಕೊಟ್ಟಿದ್ದೇ ತಪ್ಪಾಯ್ತಾ ಹಾಗಿದ್ರೆ? ವೈಜ್ಞಾನಿಕವಾಗಿ ಪರಿಹಾರ ಕೊಡ್ತೀವಿ ಅಂತ ನಿಮ್ಮ ಸರ್ಕಾರ ಹೇಳಿತ್ತು. ಆ ವೈಜ್ಞಾನಿಕ ಪರಿಹಾರವಾದ್ರೂ ಕೊಡ್ಬೇಕಲ್ಲ ಸ್ವಾಮಿ, ವೈಜ್ಞಾನಿಕ ಪರಿಹಾರ ಕೊಡಬೇಕು. ನಾನು ಸಿಂಪತಿಯಿಂದ ಮಾತಾಡ್ತಾ ಇಲ್ಲ. ಸಚಿವರು, ನೀರಾವರಿ ಸಚಿವರು ಒಂದ್ಸಲ ಬನ್ನಿ, ಸ್ಥಳೀಯ ಉಸ್ತುವಾರಿ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಒಂದು ನಿಯೋಗವನ್ನ ಕರೆದುಕೊಂಡು, ಈಗ ನಿಮ್ಮ ಟೀಮು ಏನೋ ವೈಜ್ಞಾನಿಕವಾಗಿ ಸರ್ವೆ ಮಾಡ್ತಾ ಇದೆ, ಕಂದಾಯ ಇಲಾಖೆಯವರು ಬೇರೆ ಬೇರೆ ಇಲಾಖೆಯವ್ರನ್ನ ಸೇರಿಸ್ಕೊಂಡು ಮಾಡ್ತಾ ಇದೆ, ಅದು ಸ್ವಾಗತಾರ್ಹ. ಆದ್ರೆ ಆ ರೈತರ ಕಷ್ಟ ಪ್ರತಿದಿನ ನಾವು ನೋಡ್ತೀವಿ ಸರ್. ಅದಕ್ಕೆ ನಮಗೆ ಇಷ್ಟೊಂದು ಭಾವನಾತ್ಮಕವಾಗಿ ಮಾತನಾಡ್ತಿದ್ದೀವಿ. ಯಾಕಂದ್ರೆ ನೀವು ಯಾರು ಬೆಂಗಳೂರಲ್ಲಿರೋರಿಗೆ ಯಾರಿಗೂ ಕೂಡ ಕಾರಂಜ ಸಂತ್ರಸ್ತರ ಕಷ್ಟ ಗೊತ್ತಾಗಲ್ಲ ಸರ್. ಇಲ್ಲಿ ನಾವು ಬೀದರಲ್ಲಿರೋರಿಗೆ ಕಾರಂಜ ಸಂತ್ರಸ್ತರ ಕಷ್ಟ ಗೊತ್ತಾಗುತ್ತೆ. ಬೀದರ್ನ 10 ಹೋಟೆಲ್ಗಳಲ್ಲಿ ಒಂದು 5 ಹೋಟೆಲ್ಗಳಲ್ಲಿ ಇವತ್ತು ಕಾರಂಜದಲ್ಲಿ ಭೂಮಿ ಕಳೆದುಕೊಂಡಂತ ರೈತರು ಹೋಟೆಲ್ಗಳಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 10, 20 ಎಕರೆ ಇದ್ದ ಭೂಮಿ ಇದ್ದವರು ಹೋಟೆಲ್ ಅಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಅವರ ಮಾನಸಿಕ ಸ್ಥಿತಿ ಹೆಂಗಾಗಿರ್ಬೋದು? ಊರಿಗೆ ಗೌಡ, ಊರಿಗೆ ಪಟೇಲ ಆದವನು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ಆತನ ಮನಸ್ಥಿತಿ ಏನಾಗಿರಬಾರದು? ವ್ಯವಸ್ಥೆಯ ಮೇಲೆ ಆತನಿಗೆ ಎಷ್ಟು ಅಸಹ್ಯ ಹುಟ್ಟಿರಬಹುದು. ಅಷ್ಟೆಲ್ಲಾ ಭೂಮಿ ಕಳೆದುಕೊಂಡು ಇನ್ನೂ ಶಾಂತವಾಗಿದ್ದಾನಲ್ಲ ರೈತ, ಆತನ ಪೇಷನ್ಸ್ ಇನ್ನು ಎಷ್ಟು ಚೆಕ್ ಮಾಡ್ತೀರಿ? ಹೌದು, ನಾವು ಒಪ್ಕೋತೀವಿ, ಭೂಮಿ ಕಳೆದುಕೊಂಡವರಿಗೆ ಅವತ್ತಿನ ಕಾಲಕ್ಕೆ ನೀವು ಪರಿಹಾರ ಕೊಟ್ಟಿದ್ದೀರಿ, ನಾವು ಅಲ್ಲಗಳಿತಾ ಇಲ್ಲ. ಒಂದಿಷ್ಟು ಜನರಿಗೆ ಮಿಸ್ ಆಗಿದೆ, ಅದನ್ನ ಕೊಡ್ತಾ ಇದ್ದೀರಿ, ಅದನ್ನ ಅಲ್ಲಗಳಿತಾ ಇಲ್ಲ. ಆದ್ರೆ
ಎಷ್ಟು ಇವತ್ತಿನ ಕಾಲಮಾನಕ್ಕೆ ಇವತ್ತು 20 ಲಕ್ಷ ವ್ಯಾಲ್ಯೂಯೇಷನ್ ಆಗುತ್ತೆ, 20 ಎಕರೆ ಕಳೆದುಕೊಂಡವ್ರಿಗೆ 20 ಲಕ್ಷ ವ್ಯಾಲ್ಯೂಯೇಷನ್ ಹಾಕಿ ಕೊಡಿ ಅಂತ ಕೇಳುವಷ್ಟು ಮೂರ್ಖನೂ ನಾನಲ್ಲ. ನಮ್ಮ ರೈತರು ಅಷ್ಟು ಹಪಹಪಿಯಿಂದ ಆಸೆ ಮಾಡಿ ಕೇಳುವಷ್ಟು ದಡ್ರು ನಮ್ಮ ರೈತರಲ್ಲ. ನಮ್ಮ ರೈತ ಅವ್ರು ಕೇಳ್ತಾ ಇರೋ ನ್ಯಾಯಯುತವಾಗಿ ಸರ್ಕಾರ ಅವ್ರಿಗೆ ಪರಿಹಾರ ಕೊಡ್ತಾರೆ. ನೋಡಿ, ಸರ್ಕಾರ ಅಂದ್ರೆ ಯಾರು ಸ್ವಾಮಿ? ನಾವು ತೆರಿಗೆ ಹಣ ಕಟ್ತೀವಿ, ನಮ್ಮ ತೆರಿಗೆ ಹಣ ಒಂದು ವ್ಯವಸ್ಥಿತವಾಗಿ ನಮ್ಮ ತೆರಿಗೆ ಹಣ ನಮಗೆ ಕೊಡ್ಲಿಕ್ಕೆ ಯಾಕ್ರಿ ಇಷ್ಟು ಕಷ್ಟ? ಅವತ್ತು ಆ ಕಾರಂಜಿ ರೈತರು ಭೂಮಿಗೆ ಡ್ಯಾಮ್ ಕಟ್ಟುವಂತ ಸಂದರ್ಭದಲ್ಲಿ, ಆ ಒಂದು ಜಲಾಶಯ ಕಟ್ಟುವಂತ ಸಂದರ್ಭದಲ್ಲಿ, ಇಲ್ಲ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಅವ್ರು ಏನಾದ್ರೂ ಪ್ರತಿಭಟನೆ ಮಾಡಿದ್ರೆ, ಬೀದರ್, ಬಾಲ್ಕಿ, ಔರಾದ್ ಸುತ್ತಮುತ್ತಲಿನ ಒಂದಿಷ್ಟು ಹಳ್ಳಿಗಳಿಗೆ ಕುಡಿಲಿಕ್ಕೆ ನೀರು ಸಿಗ್ತಾ ಇರಲಿಲ್ಲ. ಬೀದರ್ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಮೇತ ಬರಗಾಲ ಬರ್ತಿತ್ತು ಬೇಸಿಗೆಯಲ್ಲಿ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಆ ಮಟ್ಟಿಗೆ ಅವರು ಎಲ್ಲವನ್ನ ಸಹಿಸಿಕೊಂಡು ಯಾವುದೇ ಷರತ್ತುಗಳನ್ನಿಲ್ಲದೆ ನಮಗೆ ಭೂಮಿ ಕೊಟ್ಟಿದ್ದಾರೆ, ಬೀದರ್ ಜಿಲ್ಲೆಗೆ ಕುಡಿಲಿಕ್ಕೆ ನೀರು ಕೊಟ್ಟಿದ್ದಾರೆ. ಭಗೀರಥರಾಗಿ ನಮ್ಮ ಸುಖಕ್ಕಾಗಿ ಅವರೆಲ್ಲ ತ್ಯಾಗ ಮಾಡಿದ್ದಾರೆ. ಅವರ ತ್ಯಾಗಕ್ಕಾದ್ರೂ ಬೆಲೆ ಇರಬೇಕಲ್ಲ ಸ್ವಾಮಿ. ಇವತ್ತು ಸೆಷನ್ನಲ್ಲಿ ಶೈಲೇಂದ್ರ ಬೆಲ್ದಾರೆ ಒಬ್ಬರೇ ಕೈ ಮುಗಿದು ಮನವಿ ಮಾಡ್ತಿದ್ದಾರೆ. ಇನ್ನುಳಿದಂತ ಶಾಸಕರು, ನಿಮಗೂ ಕೂಡ ಬೀದರ್ ಜಿಲ್ಲೆ ಕಾರಂಜಿ ರೈತರ ಕತೆ ಗೊತ್ತಿದೆ. ದಯವಿಟ್ಟು ನೀವು ಕೂಡ ಧ್ವನಿ ಎತ್ತಿ, ಎಲ್ಲರೂ ಒಕ್ಕೊರಳಿನಿಂದ ಧ್ವನಿ ಎತ್ತಿ. ಬೀದರ್ನ ಎಲ್ಲಾ ಶಾಸಕರು ಇದರಲ್ಲಿ ಪಕ್ಷ ಭೇದವನ್ನ ಮರೆತು ಶೈಲೇಂದ್ರ ಬೆಲ್ದಾಳೆ ಮಾದರಿಯಲ್ಲಿ ಎಲ್ಲರೂ ಕೂಡ ಮನವಿ ಮಾಡಿ, ಎಲ್ಲರೂ ಕೂಡ ಕ್ವಶನ್ ಅನ್ನ ರೈಸ್ ಮಾಡಿ, ದಯವಿಟ್ಟು ಈ ಭಾಗದ ಜನರಿಗೆ ನ್ಯಾಯ ಕೊಡಿಸ್ಬೇಕು.